ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ ಮರದ ಕೆಳಗೆ ಆಳವಾಗಿ ನಿದ್ರಿಸುತ್ತಿತ್ತು. ಒಂದು ಚಿಕ್ಕ ಇಲಿ ಸಿಂಹದ ಮೇಲೆ ಆಕಸ್ಮಿಕವಾಗಿ ಹಾರಿ ಆಟವಾಡಲು ಪ್ರಾರಂಭಿಸಿತು. ಇಲಿಯ ಆಟದಿಂದ ಸಿಂಹಕ್ಕೆ ನಿದ್ರೆಗೆ ಭಂಗವಾಗಿ ಅದು ಕೋಪಗೊಂಡು ಇಲಿಯನ್ನು ತನ್ನ ಪಂಜದಲ್ಲಿ ಹಿಡಿಯಿತು. ನಿನಗೆ ಎಷ್ಟು ಧೈರ್ಯ? ನನ್ನ ನಿದ್ದೆಗೆ ಭಂಗ ತಂದೆಯ? ನಾನು ನಿನ್ನನ್ನು ಈಗಲೇ ತಿಂದು ಬಿಡುತ್ತೇನೆ ಎಂದು ಸಿಂಹ ಗರ್ಜಿಸಿತು. ಇಲಿ ಭಯದಿಂದ ನಡುಗುತ್ತಾ, ಓ ಕಾಡಿನ ರಾಜನೇ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನನ್ನು ಬಿಟ್ಟು ಬಿಡು. ನಾನು ಚಿಕ್ಕ ಪ್ರಾಣಿ, ಆದರೆ ಒಂದು ದಿನ ನಾನು ನಿನಗೆ ಖಂಡಿತ ಸಹಾಯ ಮಾಡುತ್ತೇನೆ ಎಂದು ಬೇಡಿಕೊಂಡಿತು. ಸಿಂಹವು ಜೋರಾಗಿ ನಕ್ಕಿತು. ಹಾ, ನೀನು ನನಗೆ ಸಹಾಯ ಮಾಡುತ್ತೀಯಾ? ಹೇಗಾದರೂ ನೀನು ಬೇಡಿಕೊಳ್ಳುತ್ತಿರುವುದರಿಂದ ನಿನ್ನನ್ನು ಬಿಡುತ್ತೇನೆ ಎಂದು ಹೇಳಿ ಅದನ್ನು ಬಿಟ್ಟುಬಿಟ್ಟಿತು. ಕೆಲವು ದಿನಗಳ ನಂತರ ಸಿಂಹ ಕಾಡಿನಲ್ಲಿ ಬೇಟೆಗಾರರು ಹಾಕಿದ್ದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಅದು ಬಲೆಯಿಂದ ಹೊರಬರಲು ಬಹಳ ಪ್ರಯತ್ನಿಸಿತು, ಆದರೆ ಸಾಧ್ಯವಾಗಲಿಲ್ಲ. ಸಿಂಹವು ಸಹಾಯಕ್ಕಾಗಿ ಜೋರಾಗಿ ಗರ್ಜಿಸಿತು. ಆ ಶಬ್ದವನ್ನು ಆಲಿಸಿದ ಚಿಕ್ಕ ಇಲಿ ಓಡುತ್ತಾ ಅಲ್ಲಿಗೆ ಬಂದು ಸಿಂಹವನ್ನು ಕಂಡಿತು. ಸ್ವಾಮಿ, ಚಿಂತಿಸಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದಿತು. ಇಲಿಯು ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯ ಹಗ್ಗಗಳನ್ನು ಕಚ್ಚಲು ಪ್ರಾರಂಭಿಸಿತು. ಸ್ವಲ್ಪ ಸಮಯದಲ್ಲೇ ಅದು ಎಲ್ಲ ಹಗ್ಗಗಳನ್ನು ಕತ್ತರಿಸಿ ಸಿಂಹವನ್ನು ಬಲೆಯಿಂದ ಮುಕ್ತಗೊಳಿಸಿತು. ಸಿಂಹಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಅದು ನಾಚಿಕೆಯಿಂದ ತಲೆ ತಗ್ಗಿಸಿ, ಚಿಕ್ಕ ಇಲಿಯೇ, ಅಂದು ನಾನು ನಿನ್ನನ್ನು ಕಂಡು ನಕ್ಕಿದ್ದೆ. ದೊಡ್ಡವರು ಚಿಕ್ಕವರಿಗೂ ಸಹಾಯ ಮಾಡಲು ಸಾಧ್ಯ ಎಂದು ನೀನು ತೋರಿಸಿಕೊಟ್ಟೆ. ನನ್ನನ್ನು ಕ್ಷಮಿಸು ಎಂದಿತು. ಅಂದಿನಿಂದ ಸಿಂಹ ಮತ್ತು ಇಲಿ ಒಳ್ಳೆಯ ಸ್ನೇಹಿತರಾಗಿ ಕಾಡಿನಲ್ಲಿ ಸಂತೋಷದಿಂದ ಬಾಳಿದವು.